ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈಸಿಯಾಗಿ ರಾಜ್ಮಾ ರೆಸಿಪಿಯನ್ನು ಕುಕ್ಕರಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು 4ರಿಂದ 5 ವಿಷಲ್ಗೆ ರೆಡಿಯಾಗುವಂತಹ ರಾಜ್ಮಾ ರೆಸಿಪಿ ಅಂತಲೇ ಹೇಳಬಹುದು. ಮೊದಲಿಗೆ ನಾನಿಲ್ಲಿ ನೈಟು ನೆನೆಸಿಟ್ಕೊಂಡಂತಹ ರಾಜ್ಮಾವನ್ನು ಒಂದ್ಸಲ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೇನೆ. ಹಾಗೆ ಕುಕ್ಕರಿಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಪಲಾವ್ ಎಲೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಜೊತೆಗೆ ಜೀರಿಗೆಯನ್ನು ಹಾಕ್ಕೊಂಡು ಒಂದು ಒಣಮೆಣಸಿನ್ಕಾಯಿಯನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಲವಂಗ, 2 ಲವಂಗ, 2 ಚಕ್ಕೆ, 1 ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಬ್ಲ್ಯಾಕ್ ಕಲರಲ್ಲಿ ದೊಡ್ಡ ಏಲಕ್ಕಿ ಇರುತ್ತಲ್ಲ, ಅದು ಇದ್ದರೆ ಸಹ ಹಾಕ್ಕೊಳ್ಬೋದು. ಹಾಗೆ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿಯನ್ನು ನಾನು ಇದಕ್ಕೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡೋಕ್ಕೆ ಇಡ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಬೇಕು. ಪೌಡರ್ ಹಿಂಗಿದ್ರೆ ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಹಿಂಗನ್ನು ನೆನೆಸ್ಬಿಟ್ಟು ನೀರು ಮಾಡಿಬಿಟ್ಟು ಅದನ್ನು ಹಾಕ್ಕೊಳ್ಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 2 ಟೊಮೆಟೊವನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಟೊಮೆಟೊವನ್ನು ತುಂಬ ರೆಡ್ ಕಲರಲ್ಲಿ ಇರುತ್ತಲ್ಲ, ಅಂಥ ಟೊಮೆಟೊವನ್ನು ನೀವು ಇಲ್ಲಿ ತಗೊಳ್ಳಿ. ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಕೊತ್ತಂಬರಿ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿಯನ್ನು ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಮೆಣಸಿನ ಪುಡಿಯನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಹಾಗೆ ನಿಮಗೆ ಟೊಮೆಟೊ ತುಂಬ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಬೇಯಿಸ್ಕೊಳ್ಳಿ. ನಿಮಗೆಲ್ಲಾದರೂ ಸ್ವಲ್ಪ ನೀರು ಬೇಕು ಅಂತ ಅನಿಸಿದರೆ, ಟೊಮೆಟೊ ಬೇಯೋದಕ್ಕೆ ಸ್ವಲ್ಪ ನೀರು ಬೇಕು ಅಂತ ಅನಿಸಿದರೆ ಸ್ವಲ್ಪ ನೀರನ್ನು ಸಹ ಹಾಕ್ಕೊಳ್ಬೋದು. ಹಾಗೆ ನಾನು ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯೋ ತನಕ ಫ್ರೈ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ವಾಶ್ ಮಾಡಿಟ್ಕೊಂಡಂತಹ ರಾಜ್ಮಾವನ್ನು ನಾನು ನೀರು ತೆಗೆದಿಟ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 1 ಬೌಲ್ ಆಗುವಷ್ಟು ರಾಜ್ಮಾವನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು 2 ಬೌಲ್ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಕುದಿ ಬರಲಿ, ಅಲ್ಲಿ ತನಕ ಸ್ವಲ್ಪ ವೇಟ್ ಮಾಡಿ. ಹಾಗೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನೀವು ಇದನ್ನು 5 ವಿಷಲ್ ಆಗೋ ತನಕ ಇದನ್ನು ಬೇಯಿಸಬೇಕು. ಹಾಗೆ ನಾನಿಲ್ಲಿ ಇನ್ನೊಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈ ಈರುಳ್ಳಿಯನ್ನು ಉದ್ದನೆಯದಾಗಿ ಕಟ್ ಮಾಡ್ಕೊಳ್ಬೇಕು. ಹಾಗೆ ಈ ಈರುಳ್ಳಿಯನ್ನು ನೀವು ಬ್ರೌನ್ ಆಗೋ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ನಾವು ಬಿರಿಯಾನಿಗೆಲ್ಲ ಹೇಗೆ ಹಾಕ್ತೀವಲ್ಲ, ಆ ರೀತಿ ಬ್ರೌನ್ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಹಾಗೆ ಕುಕ್ಕರ್ ಸಹ ವಿಷಲ್ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿ 5 ವಿಷಲ್ ತನಕ ನಾನು ಹೊಡಿಸ್ತಾ ಇದ್ದೇನೆ. ಒಂದು ಸಲ ಕುಕ್ಕರ್ ತಣ್ಣಗಾದ್ಮೇಲೆ ನೀವು ಇದನ್ನು ಓಪನ್ ಮಾಡಬೇಕು. ಹಾಗೆ ಇದ್ರ ಜೊತೆಗೆ ನೀವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ 5 ವಿಷಲ್ ಬರೋ ತನಕ ಬೇಯಿಸ್ಕೊಳ್ಬೇಕು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಬಟ್ ಇದು ಸ್ವಲ್ಪ ತೆಳ್ಳಗಿದೆ. ಇದನ್ನು ಅನ್ನ ಜೊತೆ ತಿನ್ನೋಕೆ ಹೋದರೆ ರಾಜ್ಮಾ ಬೇರೆ ಆಗುತ್ತೆ, ನೀರು ಸಹ ಬೇರೆ ಆಗುತ್ತೆ ಅಂತ ಅನಿಸುತ್ತೆ. ಎಲ್ಲರದ್ದು ಪ್ರಾಬ್ಲಮ್ ಅದೇ ಆಗುತ್ತೆ ರಾಜ್ಮಾ ಮಾಡುವಾಗ. ಅದಕ್ಕಾಗಿ ನಾನು ಒಂದು ಸಣ್ಣ ಕುಕ್ಕರಲ್ಲಿ ಸ್ವಲ್ಪ ಬೇಯಿಸಿದಂತಹ ರಾಜ್ಮಾವನ್ನು ತಗೊಂಡು ಹಾಗೆ ಫ್ರೈ ಮಾಡ್ಕೊಂಡಂಥ ಈರುಳ್ಳಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ದಂಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಪೇಸ್ಟನ್ನು ರಾಜ್ಮಾಗೆ ನಾವು ಹಾಕಬೇಕು. ಆವಾಗ ಮಸಾಲೆ ತುಂಬ ತಿಕ್ಕಾಗಿ ಬರುತ್ತೆ. ಇಲ್ಲ ಅಂದರೆ ಸಪ್ರೇಟಾಗಿ ನೀರು ಸಪ್ರೇಟ್ ಆಗುತ್ತೆ, ಇಲ್ಲ ರಾಜ್ಮಾ ಸಪ್ರೇಟ್ ಆಗುತ್ತೆ. ಅದರಿಂದ ನೀವು ಈ ರೀತಿ ಮಾಡೋದ್ರಿಂದ ಮಸಾಲೆ ಸಹ ಗ್ರೇವಿ ಥರ ಚೆನ್ನಾಗಿ ಬರುತ್ತೆ. ಜೊತೆಗೆ ಲಾಸ್ಟಿಗೆ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲವನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಕಸ್ತೂರಿ ಮೇಥಿಯನ್ನು ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಈ ಟೈಮಲ್ಲಿ ಇಲ್ಲಿ ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಬೆಣ್ಣೆಯನ್ನು ಸಹ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬಹುದು. ಅದು ಸಹ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಲಿ, ಅಲ್ಲಿ ತನಕ ತಿಕ್ಕಾಗಿ ಬರುತ್ತೆ. ಹಾಗೆ ಸ್ವಲ್ಪ ತಣ್ಣಗಾದಾಗ ಗ್ರೇವಿ ಸಹ ದಪ್ಪ ಆಗಿ ಥಿಕ್ನೆಸ್ ಆಗಿ ಬರುತ್ತೆ. ಹಾಗೆ ರಾಜ್ಮಾ ಬೆಂದಿದೆಯಾ ಅಂತ ನೋಡ್ಬೋದು. ಇಲ್ಲಿ ರಾಜ್ಮಾ ಚೆನ್ನಾಗಿ ಬೆಂದಿದೆ ಸಹ. ನಾನಿಲ್ಲಿ 5 ವಿಷಲನ್ನು ಹೊಡೆಸಿದ್ದೆ. ಕೆಲವೊಂದು ಸಲ ರಾಜ್ಮಾ ಕ್ವಾಲಿಟಿ ಮೇಲೆ ಸಹ ಹೋಗುತ್ತೆ. ಹಾಗೆ ಕೆಲವೊಂದು ಸಲ ನೀವು ರಾಜ್ಮಾವನ್ನು ತುಂಬ ಹೊತ್ತು ನೆನೆಸಿಟ್ರೂ ಸಹ ಅದು ಬೇಗ ಬೇಯೋದಿಲ್ಲ. ನೀವು ನೈಟ್ ನೆನೆಸಿಟ್ಟು ಮಧ್ಯಾಹ್ನ ಊಟಕ್ಕೆ ಮಾಡೋ ರೀತಿಯಲ್ಲಿ ನೆನೆಸಿಟ್ಬಿಟ್ಟು ನೀವು ಮಾಡಿಕೊಂಡ್ರೆ ಸಹ ಅದು ಚೆನ್ನಾಗಿ ಬೇಯುತ್ತೆ.
ಸಹ ಈ ರೀತಿ ಒಂದ್ಸಲ ರಾಜ್ಮಾ ರೆಸಿಪಿಯನ್ನು ಟ್ರೈ ಮಾಡಿ ಬಂದು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.